ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಡ್ರೈ ಫ್ರೂಟ್ ಸ್ಟೋರೇಜ್ಗೆ ಒಂದು ಒಳ್ಳೆ ಬಾಕ್ಸ್ ಹುಡುಕ್ತಿದ್ದೀರಾ ಅಂತಂದರೆ ದಿಸ್ ಈಸ್ ಎ ಬೆಸ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದಂತೂ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗುತ್ತೆ. ಇಷ್ಟೊಂದು ಕಮ್ಮಿ ಬೆಲೆಗೆ ನಮ್ಮ ಫ್ಲಿಪ್ಕಾರ್ಟ್ನಾಗೆ ಒಂದು ಒಳ್ಳೆ ಡ್ರೈ ಫ್ರೂಟ್ ಸ್ಟೋರೇಜ್ ಬೆಸ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು. ಎಲ್ಲ ನಟ್ಸು ಒಂದೇ ಬಾಕ್ಸಲ್ಲೇ ಸ್ಟೋರ್ ಮಾಡ್ಕೋಬೋದು ನಮ್ಮ ತಗೊಳ್ಳೋಕ್ಕೂ. ಹಾಗೆ ನಮ್ಗೆ ಯಾವುದೈತೆ ಯಾವುದಿಲ್ಲ ಅನ್ನೋದಕ್ಕೂ ನೋಡೋಕ್ಕೂ ಒಳ್ಳೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರೋದ್ರಿಂದ ತುಂಬ ಬೆಸ್ಟ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದು 2 ಇನ್ ಬಾಕ್ಸು. ನಾವು ಡ್ರೈ ಫ್ರೂಟ್ಸ್ ಆದರೂ ಸ್ಟೋರೇಜ್ ಮಾಡ್ಕೋಬೋದು ಅಥವಾ ವೆಜಿಟೇಬಲ್ ಆದರೂ ಸ್ಟೋರೇಜ್ ಮಾಡ್ಕೋಬೋದು, ಇಲ್ಲ ಬೇರೆ ಏನಾದ್ರು ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೋಬೋದು. ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಬಾಕ್ಸ್ ಆಗಿರುತ್ತೆ ಇದು. ಇದು 6 ಲೇಯರು ಕಂಪಾರ್ಟ್ಮೆಂಟಲ್ಲಿ ಬಂದಿರುತ್ತೆ. ನಾನಿದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡು ತುಂಬ ಕಮ್ಮಿ ಬೆಲೆಗೆ, ಇಷ್ಟು ಕಮ್ಮಿ ಬೆಲೆಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅಂದರೆ ನಂಬಕ್ಕೆ ಆಗಲ್ಲ. ಇಷ್ಟು ಕಮ್ಮಿ ಬೆಲೆಗೆ ಒಂದೊಳ್ಳೆ ಬೆಸ್ಟ್ ಬಾಕ್ಸ್ ಸಿಕ್ಕಿದೆ ಅಂತಂದರೆ ಇದರ ಪ್ರೈಸ್ ಬಂದುಬಿಟ್ಟು ₹114, ಜಸ್ಟ್ 114 ರುಪೀಸ್ ಅಷ್ಟೇ. ಇದು ಡ್ರೈ ಫ್ರೂಟ್ಸ್ ಆದರೂ ಸ್ಟೋರೇಜ್ ಮಾಡ್ಕೋಬೋದು ಅಥವಾ ಇನ್ನು ವೆಜಿಟೇಬಲ್ ಇಲ್ಲ ಬೇರೆ ಏನೇನು ದಿನಸಿ ಆ ಥರದ್ದಾದರೂ ಸ್ಟೋರೇಜ್ ಮಾಡ್ಕೋಬೋದು. ಸೊ ಇದು ಪ್ಲಾಸ್ಟಿಕ್ಕು ಟ್ರಾನ್ಸ್ಪರೆಂಟ್ ಕಂಟೈನರ್ ಆಗಿರುತ್ತೆ. 6 ಕಂಪಾರ್ಟ್ಮೆಂಟಲ್ಲಿ ಬಂದಿರುತ್ತೆ. ನೀವು ನೋಡ್ತಿರ್ಬೋದು, ಅದೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಬೇಕಿರೋ ಡ್ರೈ ಫ್ರೂಟ್ಸ್ ಈ ಥರದ್ದು ಎಲ್ಲ ಒಂದು ಬಾಕ್ಸಲ್ಲೇ ಹಾಕಿಬಿಟ್ರೆ ಸೊ ನಾವು ತಗೊಂಡಾಗ ಈಸಿಯಾಗಿ ತಗೊಳ್ಳೋಕ್ಕೂ ಆಗುತ್ತೆ. ಹಾಗೆ ನಾವೇನಾದ್ರು ಈ ಥರ ಡ್ರೈ ಫ್ರೂಟ್ಸ್ಗೆ ಬೇರೆ ಬೇರೆ ಬಾಕ್ಸಸ್ ಹಾಕಿದ್ದೀವಿ ಅಂತಂದರೆ ಸೊ ಬೇರೆ ಸ್ಪೇಸ್ ಎಲ್ಲ ಉಳ್ಕೊಳ್ಳುತ್ತೆ. ಸೊ ಒಂದು ಚಿಕ್ಕ ಕಿಚನ್ಗೆ ಇದು ಬೆಸ್ಟ್ ಬಾಕ್ಸ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಫ್ರಿಜ್ಜಿಗೇನು ಯೂಸ್ ಮಾಡ್ತಿಲ್ಲ, ವೆಜಿಟೇಬಲ್ಗೆ ಈ ಥರ ಡ್ರೈ ನಟ್ಸ್ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಾವೇನಾದ್ರು ಈ ಥರ ಡ್ರೈ ನಟ್ಸ್ ಎಲ್ಲ ತಗೋಬೇಕು ಅಂತಂದಾಗ ನಮಗೆ ಎಲ್ಲ ಡ್ರೈ ನಟ್ಸು ಒಂದೇ ಕಡೆ ಇರುತ್ತಲ್ವ, ತಗೊಳ್ಳೋಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ನಿಜ ತುಂಬ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದನ್ನ ನಮಗೆ ಯಾವುದು ಎಲ್ಲೈತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಖಾಲಿ ಆಗಿರೋದು ಅಷ್ಟೇ, ಇದೈತೆ ಇದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ತುಂಬಾ ಬಾಕ್ಸ್ ವೈಸು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನಿಮಗೆ ಲಿಂಕ್ ಸಿಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಾವು ಬೈ ಮಾಡ್ಕೋಬೋದು. ನಾನು ಇದಕ್ಕೆ ಇವತ್ತು ಪಂಪ್ಕಿನ್ ಸೀಡ್ಸು, ಹಾಗೆ ಸನ್ಫ್ಲವರ್ ಸೀಡ್ಸು, ಹಾಗೆ ದ್ರಾಕ್ಷಿ, ಇದು ಬ್ಲ್ಯಾಕ್ ದ್ರಾಕ್ಷಿ, ಹಾಗೆ ಬಾದಾಮಿ, ಹಾಗೆ ಖರ್ಜೂರ ಈ ಥರದ್ದು 6 ಥರದ ಡ್ರೈ ನಟ್ಸ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೆ. ಇದು ತಗೊಳ್ಳೋಕ್ಕೂ ತುಂಬಾ ಈಸಿ. ನಾವು ಕೈ ಆರಾಮಾಗಿ ಮೂವ್ ಮಾಡಿಕೊಂಡು ತಗೋಬೋದು. ಈ ಥರ ಲೀಡ್ನ ಕ್ಲೋಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಇದು 150 ಗ್ರಾಮ್ ಅಷ್ಟು ಎಲ್ಲ ಬಾಕ್ಸಸ್ಸು ಹಿಡಿಸುತ್ತೆ. ಈ ಥರದ್ದು ನಾವು ಡ್ರೈ ನಟ್ಸ್ ಎಲ್ಲ ಒಂದರಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಬಾಕ್ಸು. ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ.